Hello friends, let us discuss the analysis of an algorithm. The efficiency of an algorithm can be decided by measuring the performance of an algorithm. ಒಂದು ಅಲ್ಗರ್ದಮ್ದು ಎಫಿಷಿಯನ್ಸಿನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಅದರ ಪರ್ಫಾರ್ಮೆನ್ಸಿಂದ ಮೆಜರ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತೀವಿ by the two factors. One is the amount of time required by an algorithm to execute. ಎಷ್ಟು ಅಮೌಂಟ್ ಆಫ್ ಟೈಮ್ ಬೇಕು ಒಂದು ಅಲ್ಗರ್ದಮ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಅಂತ. ಸೆಕೆಂಡ್ ಒನ್ ಅಮೌಂಟ್ ಆಫ್ ಸ್ಟೋರೇಜ್ ರಿಕ್ವೈರ್ಡ್ ಬೈ ಆನ್ ಅಲ್ಗರ್ದಮ್. ಎಷ್ಟು ಸ್ಟೋರೇಜ್ ಕೆಪಾಸಿಟಿ ಬೇಕು ಮೆಮ್ರಿದಲ್ಲಿ ಈ ಅಲ್ಗರ್ದಮ್ ಎಕ್ಸಿಕ್ಯೂಟ್ ಆಗೋದಕ್ಕೆ ಅಂತ. ಸೊ ಫಸ್ಟ್ ಒನ್ ಈಸ್ ಅ ಸ್ಪೇಸ್ ಕಾಂಪ್ಲೆಕ್ಸಿಟಿ. The space complexity can be defined as amount of memory required by an algorithm to run. ಸ್ಪೇಸ್ ಕಾಂಪ್ಲೆಕ್ಸಿಟಿನ ನಾವು ಡಿಫೈನ್ ಮಾಡ್ತೀವಿ. ಅದು ಏನಂತ ಡಿಫೈನ್ ಮಾಡ್ತೀವಿ ಅಂತಂದರೆ ಅದು ಒಂದು ಅಲ್ಗರ್ದಮ್ ರನ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಅಮೌಂಟ್ ಆಫ್ ಮೆಮರಿ ಕಂಪ್ಯೂಟರ್ನಲ್ಲಿ ಮೆಮರಿ ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಅದಕ್ಕೆ ನಾವು ಸ್ಪೇಸ್ ಕಾಂಪ್ಲೆಕ್ಸಿಟಿ ಅಂತ ಕಾಲ್ ಮಾಡ್ತೀವಿ. ಟು ಕಂಪ್ಯೂಟಿಂಗ್ ದ ಸ್ಪೇಸ್ ಕಾಂಪ್ಲೆಕ್ಸಿಟಿ ವಿ ಯೂಸ್ ಟೂ ಫ್ಯಾಕ್ಟರ್ಸ್. ಒನ್ ಈಸ್ ಅ ಕಾನ್ಸ್ಟೆಂಟ್, ಅನದರ್ ಒನ್ ಈಸ್ ಅ ಇನ್ಸ್ಟನ್ಸ್ ಕ್ಯಾರೆಕ್ಟರಿಸ್ಟಿಕ್. ಸ್ಪೇಸ್ ಕಾಂಪ್ಲೆಕ್ಸಿಟಿನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ. ಎಸ್ ಪಿ ಈಸ್ ಈಕ್ವಲ್ ಟು ಸಿ ಪ್ಲಸ್ ಎಸ್ ಪಿ. ಸಿ ಅಂತಂದರೆ ಕಾನ್ಸ್ಟೆಂಟ್ ಅಂತಂದರೆ ನಿಮ್ಮ ಅಲ್ಗರಿದಮ್ನಲ್ಲಿ ಪ್ರೋಗ್ರಾಮ್ನಲ್ಲಿ ಏನು ವೇರಿಯೇಬಲ್ಸು ಐಡೆಂಟಿಫೈಯರ್ಸ್ ಯೂಸ್ ಮಾಡ್ತೀವಲ್ಲ ಅದು ಕಾನ್ಸ್ಟೆಂಟ್. ಪ್ಲಸ್ ಎಸ್ ಪಿ ಈಸ್ ದ ಸ್ಪೇಸ್ ಡಿಪೆಂಡೆಂಟ್ ಅಪಾನ್ ದ ಇನ್ಸ್ಟನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. ನಿಮ್ಮದು ಅಲ್ಗರಿದಮ್ನಲ್ಲಿ ವೇರಿಯೇಬಲ್ಸು ಎಷ್ಟು ಟೈಮ್ ಎಕ್ಸಿಕ್ಯೂಟ್ ಆಗುತ್ತೆ, ಇನ್ಸ್ಟ್ರಕ್ಷನ್ಸು ಎಷ್ಟು ಟೈಮ್ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡುತ್ತಾ ಇದು ಎಸ್ ಪಿ. ಸೊ ಸ್ಪೇಸ್ ಕಾಂಪ್ಲೆಕ್ಸಿಟಿನ ನಾವು ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಅಡಿಷನ್ ಆಫ್ 3 ಎಲಿಮೆಂಟ್ಸ್. ಫಸ್ಟು ಅಲ್ಗರ್ದಮ್ ಯಾವ ಥರ ಬರಿತೀವಿ ಅಂತ ಸ್ಟಡಿ ಮಾಡೋಣ. ಅಲ್ಗರ್ದಮ್ನ ನಾವು ಬರಿಬೇಕು ಅಂತಂದರೆ ಸ್ಟಾರ್ಟಿಂಗಿಗೆ ಅಲ್ಗರ್ದಮ್ ಅಂತ ಬರೆದು ಅಲ್ಗರ್ದಮ್ ನೇಮ್ ಬರಿತೀವಿ ಮತ್ತು ಬ್ರ್ಯಾಕೆಟ್ನಲ್ಲಿ ಪ್ಯಾರಾಮೀಟರ್ಸ್ ಬರಿತೀವಿ. ನೆಕ್ಸ್ಟು ಕಮೆಂಟ್ ಲೈನ್ಸ್ ಯೂಸ್ ಮಾಡಿಕೊಂಡು ಅಲ್ಗರ್ದಮ್ದು ಡಿಸ್ಕ್ರಿಪ್ಷನ್ ಬರಿತೀವಿ. ನೆಕ್ಸ್ಟ್ ಏನು ಅಂದರೆ ಇನ್ಪುಟ್ ಏನೇನು ತೊಗೊಳ್ತಿದ್ದೀವಿ, ಯಾವ ಟೈಪ್ ಇದೆ ಅಂತ ಬರಿತೀವಿ. ನೆಕ್ಸ್ಟು ಔಟ್ಪುಟ್ ಏನು ಬೇಕು ನಮಗೆ ಅಂತ ಬರೆದು ನೆಕ್ಸ್ಟ್ ನಮ್ಮದು ಅಲ್ಗರ್ದಮ್ ಸ್ಟಾರ್ಟ್ ಆಗುತ್ತೆ. ಈ ಅಲ್ಗರ್ದಮ್ನ ಅಡಿಷನ್ ಆಫ್ 3 ಎಲಿಮೆಂಟ್ಸ್. ಇಲ್ಲಿ ವೇರಿಯೇಬಲ್ಸು ಎ ಬಿ ಸಿ ಅಂತ ತೊಗೊಂಡಿದ್ದೀವಿ, ಇಂಟೀಜರ್ ಟೈಪ್ ಇದೆ. ನಮ್ಗೆ ಔಟ್ಪುಟ್ ಏನು ಬರುತ್ತೆ ಅಂದರೆ ಅಡಿಷನ್ ರಿಟರ್ನ್ ಬರುತ್ತೆ ಕ್ಯಾಲ್ಕುಲೇಟ್ ಆಗಿ. ಸೊ ಒಂದೇ ಒಂದು ಸ್ಟೇಟ್ಮೆಂಟ್ ಇದೆ, ರಿಟರ್ನ್ ಎ ಪ್ಲಸ್ ಬಿ ಪ್ಲಸ್ ಸಿ. ಇದು ಅಲ್ಗರ್ದಮ್. ಇದರದ್ದು ನಾವೀಗ ಸ್ಪೇಸ್ ಕಾಂಪ್ಲೆಕ್ಸಿಟಿ ಕ್ಯಾಲ್ಕುಲೇಟ್ ಯಾವ ಥರ ಮಾಡ್ತೀವಿ ಅಂತಂದರೆ, ಸ್ಪೇಸ್ ಕಾಂಪ್ಲೆಕ್ಸಿಟಿನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದಾಗ ಫಸ್ಟು ನಮ್ಮ ಅಲ್ಗರ್ದಮ್ನಲ್ಲಿ ಎಷ್ಟು ವೇರಿಯೇಬಲ್ಸ್ ಇದೆ ಅಂತ ಕೌಂಟ್ ಮಾಡ್ಕೊಳ್ತೀವಿ. ಇಲ್ಲಿ 3 ವೇರಿಯೇಬಲ್ಸ್ ಇದೆ, ಎ ಬಿ ಸಿ. ಈಚ್ ವೇರಿಯೇಬಲ್ ಒನ್ ಟೈಮ್ ಅಷ್ಟೇ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಅದನ್ನು ಒನ್ ವರ್ಡ್ ಅಂತ ತೊಗೊಳ್ತೀವಿ. ಸೊ ಒನ್ ವರ್ಡ್ ಪ್ಲಸ್ 3 ವರ್ಡ್ಸ್. 3 ಈ ವೇರಿಯೇಬಲ್ಸ್ ಕ್ಯಾಲ್ಕುಲೇಟ್ ಆಗೋದಕ್ಕೆ, ಅಡಿಷನ್ ಆಗೋದಕ್ಕೆ 3 ವರ್ಡ್ಸ್ ತೊಗೊಳುತ್ತೆ. ಇದು ಸ್ಪೇಸ್ ಕಾಂಪ್ಲೆಕ್ಸಿಟಿ 3 ವರ್ಡ್ಸ್ ತೊಗೊಳುತ್ತೆ. ವರ್ಡ್ಸ್ ಯಾಕೆ ಅಂತಂದರೆ ನಾವು ಪ್ರೋಗ್ರಾಮ್ನಲ್ಲಿ ಅಲ್ಗರ್ದಮ್ನಲ್ಲಿ ಇಂಟೀಜರ್ ತೊಗೊಂಡ್ಮೇಲೆ ಅದು ಕ್ಯಾಲ್ಕುಲೇಟ್ ಆದಮೇಲೆ ಅದು ಡಬಲ್ನಲ್ಲಿ ಅಥವಾ ಲಾಂಗ್ನಲ್ಲಿ ಕನ್ವರ್ಟ್ ಆಗಬಹುದು ಫ್ಯೂಚರ್ನಲ್ಲಿ. ಸೊ ಅದಕ್ಕೆ ನಾವು ವರ್ಡ್ಸ್ನಲ್ಲಿ ಇದನ್ನು ತೊಗೊಳ್ತೀವಿ. ನೆಕ್ಸ್ಟ್ ಸೆಕೆಂಡ್ ಅನದರ್ ಒನ್ ಎಕ್ಸಾಂಪಲ್ ಈಸ್ ಅಲ್ಗರ್ದಮ್ ಈಸ್ ಅಡಿಷನ್ ಆಫ್ ಆಲ್ ದ ಎಲಿಮೆಂಟ್ಸ್ ಇನ್ ಆ್ಯನ್ ಅರೇ. ಅರೇದಲ್ಲಿರೋ ಎಲಿಮೆಂಟ್ಸ್ನ ನಾವು ಎಲ್ಲನೂ ಸಮ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಎಕ್ಸ್ ಅರೇ ಅಂತ ತೊಗೊಳ್ತಾ ಇದ್ದೀವಿ. ಎನ್ ಈಸ್ ಅ ನಂಬರ್ ಆಫ್ ದ ಐಟಮ್ಸ್. ಸಮ್ ಈಸ್ ಈಕ್ವಲ್ ಟು 0, 1 ವೇರಿಯೇಬಲ್ ತೊಗೊಳ್ತಾ ಇದ್ದೀವಿ. ಇನಿಷಿಯಲಿ 0 ಇದೆ. ನೆಕ್ಸ್ಟು ಎಲ್ಲ ಎಲಿಮೆಂಟ್ಸ್ ಕ್ಯಾಲ್ಕುಲೇಟ್ ಆಗೋದಕ್ಕೆ ಒಂದು ಫಾರ್ ಲೂಪ್ ತೊಗೊಳ್ತಾ ಇದ್ದೀವಿ. ನೆಕ್ಸ್ಟ್ ಅದು ಕ್ಯಾಲ್ಕುಲೇಟ್ ಆಗೋದಕ್ಕೆ ಸಮ್ ಈಸ್ ಈಕ್ವಲ್ ಟು ಸಮ್ ಪ್ಲಸ್ ಎಕ್ಸ್ ಆಫ್ ಐ ಆ್ಯಂಡ್ ರಿಟರ್ನ್ ದ ಆನ್ಸರ್ ಈಸ್ ಸಮ್. ದಿಸ್ ಈಸ್ ದ ಅಲ್ಗರ್ದಮ್ ಆಫ್ ಅಡಿಷನ್ ಆಫ್ ದ ಆಲ್ ದ ಎಲಿಮೆಂಟ್ಸ್ ಇನ್ ಆ್ಯನ್ ಅರೇ. ಸೊ ಇದ್ರದ್ದು ಸ್ಪೇಸ್ ಕಾಂಪ್ಲೆಕ್ಸಿಟಿ ಯಾವ ಟೈಪ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಅಂತಂದರೆ ಫಸ್ಟು ನೋಟ್ ಮಾಡ್ಕೋಬೇಕು ಯಾವ್ಯಾವ ವೇರಿಯೇಬಲ್ಸ್ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅಂತೇಳಿ. ಇದರಲ್ಲಿ ಸಮ್ ಯೂಸ್ ಮಾಡ್ತಾ ಇದ್ದೀವಿ, ಎಕ್ಸ್ ಯೂಸ್ ಮಾಡ್ತಾ ಇದ್ದೀವಿ, ದ್ಯಾಟ್ ಈಸ್ ಅರೇ, ಆ್ಯಂಡ್ ಐ ಇದ್ 1 ವೇರಿಯೇಬಲ್ಲು ಆ್ಯಂಡ್ ಎನ್ ಈಸ್ ದ ವೇರಿಯೇಬಲ್. ಸೊ ಸಮ್ ಎಷ್ಟು ಟೈಮ್ ಎಕ್ಸಿಕ್ಯೂಟ್ ಆಗುತ್ತೆ, 1 ಟೈಮ್ನಲ್ಲಿ ಒಂದೇ ಸಲ. ಸೊ ಅದು ಒನ್ ವರ್ಡ್. ನೆಕ್ಸ್ಟ್ ಅರೇ ಎಷ್ಟು ಸಲ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತಂತಂದರೆ ಎಷ್ಟು ಸ್ಪೇಸ್ ತೊಗೊಳುತ್ತೆ ಅಂತಂದರೆ ಎನ್ ಎಲಿಮೆಂಟ್ಸ್ ಇದೆ. ಸೊ ಎನ್ ಸ್ಪೇಸ್ ತೊಗೊಳುತ್ತೆ. ಆ್ಯಂಡ್ ಐ 1 ಟೈಮ್ನಲ್ಲಿ ಒಂದೇ ಸ್ಪೇಸ್ ತೊಗೊಳುತ್ತೆ. ಆ್ಯಂಡ್ ಎನ್ ಈಸ್ ಆಲ್ಸೋ 1 ಟೈಮ್ನಲ್ಲಿ ಒಂದೇ ಸ್ಪೇಸ್ ತೊಗೊಳುತ್ತೆ. ಸೊ ಟೋಟಲ್ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಸ್ಪೇಸ್ ಕಾಂಪ್ಲೆಕ್ಸಿಟಿ ಈಸ್ ಈಕ್ವಲ್ ಟು ಎನ್ ಪ್ಲಸ್ 3. ಸೊ ಎನ್ ಪ್ಲಸ್ 3 ಈಸ್ ದ ಅವರ್ ಸ್ಪೇಸ್ ಕಾಂಪ್ಲೆಕ್ಸಿಟಿ ಆಫ್ ಅಡಿಷನ್ ಆಫ್ ದ ಆಲ್ ದ ಎಲಿಮೆಂಟ್ಸ್ ಇನ್ ಆ್ಯನ್ ಅರೇ. This is the polynomial, and
what is the growth of the array of space complexity is big O of n or order of n. n ಯಾಕೆ ಅಂತಂತಂದರೆ ಪಾಲಿನಾಮಿಯಲ್ನಲ್ಲಿ ಹೈಯೆಸ್ಟ್ ಡಿಗ್ರಿ ಯಾವುದಿದೆ n ಇದೆ ಆ್ಯಂಡ್ 3 ಏನಿದೆ ಕಾನ್ಸ್ಟೆಂಟ್ ಇದೆ. ಕಾನ್ಸ್ಟೆಂಟ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಹೈಯೆಸ್ಟ್ ಆರ್ಡರ್ ಏನು ಪಾಲಿನಾಮಿಯಲ್ನಲ್ಲಿರುತ್ತೋ ಅದನ್ನು ನೋಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ order of n is the space complexity of the addition of the all the elements in an array.